ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ. ಕೋಲಾರ ತಾಲೂಕಿನ ಶ್ರೀ ಸದ್ಗುರು ಯೋಗಿ ಕೈವಾರ ತಾತಯ್ಯನವರ ಮಠ ಸುಗಟೂರು ಅವರ ಆಶ್ರಯದಲ್ಲಿ ಎಸ್ಆರ್ ವರದಪ್ಪ ಮತ್ತು ಕುಟುಂಬದವರು ಹಾಗೂ ಎಂಎಸ್ ರಾಮಯ್ಯ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ನಡೆಯಿತು. ಎಂಎಸ್ ರಾಮಯ್ಯ ಆಸ್ಪತ್ರೆಯ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಮತ್ತು ತಂಡದವರಿಂದ ಸೂಕ್ತ ಪರೀಕ್ಷೆ ಮತ್ತು ಸಲಹೆಗಳನ್ನು ನೀಡಿ ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕವಿರುವವರಿಗೆ ವರದಪ್ಪ ಮತ್ತು ಕುಟುಂಬದವರು ವಾಹನ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆ ನೋಡಿಕೊಳ್ಳಲಿದ್ದು ಇದರ ಪ್ರಯೋಜನ ಪಡೆದುಕೊಳ್ಳಲು ಸೂಚಿಸಿದರು. ಖ್ಯಾತ ಗಾಯಕರಾದ ಗೋಪಾಲ್ ನಾಯ್ಡು ಸ್ವಾಮಿಯವರು, ಗೋಪಾಲ ನಾಯಕ ಸ್ವಾಮಿಯವರು ಕಾರ್ಯಕ್ರಮಕ್ಕೆ ಆಗಮಿಸಿ ಹಾಡಿನ ಮೂಲಕ ಶುಭ ಕೋರಿದರು. ಸ್ವಲ್ಪ ಸೈಡ್ ಮಾಡಿ ಸ್ವಲ್ಪ ಇವರು ಬರಲಿ ಹಿಂದ್ಗಡೆ ಟೇಬಲ್ ಮೇಲೆ ಹಾಗೆ ನಾವು ತುಂಬ ದಿವಸದಿಂದ ಶಿಬಿರ ಮಾಡಬೇಕು ಅಂದ್ಕೊಂಡಿದ್ದೆ, ಮಾಡೋಕ್ಕಾಗಲಿಲ್ಲ. ಈಗ ನಾನು ಅಂದ್ಕೊಂಡಿದ್ದೆ, ಮಾಡ್ತಾಯಿದ್ದೀನಿ. ಅದೇ ನಮ್ಮ ಗೋನಸ್ವಾಮಿ ಅವರು ಏನು ಹೇಳಿದ್ರು ಅಂತಂದರೆ, ಈ ಥರ ಮಾಡ್ತಾಯಿದ್ದೆ, ತುಂಬ ಒಳ್ಳೇದಪ್ಪ, ನಿಮಗೂ ನಿಮ್ಮ ಕುಟುಂಬ ಎಲ್ರಿಗೂ ಒಳ್ಳೆಯದಾಗಲಿ, ಇನ್ನೊಂದು ಸರಿ ನೀವು ಮಾಡಬೇಕು ಅಂತಂದರೆ ನನಗೆ ಈ ಥರ ಪ್ಲಾನ್ ತಗೊಂಡು ಈ ಥರ ಮಾಡೋಣ, ನಾನು ನಿಮ್ಮ ಬೆನ್ನಿಂದ ನಾನು ಇರ್ತೀನಿ ಅಂತ ಎಲ್ಲ ಹೇಳಿ ಎಲ್ಲ ಮಾತುಗಳನ್ನು ಹೇಳಿ. ಇವತ್ತು ಏನೇನು ಕಾರ್ಯಕ್ರಮ ಸರ್? ಎಲ್ಲ ಒಂದು 13 ಥರ 15 ಥರದ ಚಿಕಿತ್ಸೆ ಎಲ್ಲನೂ ಫ್ರೀ ಇರುತ್ತೆ. ಸೊ ಇಲ್ಲೇ ಪ್ರಯೋಗ ಮಾಡಿ ಅವ್ರ ಮೇಲೆ ಏನೇನಿದೆ ಅದ್ರಾಗ ಡೌಟ್ ಬಂದರೆ ಅಲ್ಲಿ ಕರ್ಕೊಂಡೋಗಿ ಮತ್ತೆ ನಾವೇ ಕರ್ಕೊಂಡು ಹೋಗೋದು, ನಾವೇ ಮತ್ತೆ ಕರ್ಕೊಂಡು ಬಂದ್ಬಿಡಿ, ಎಲ್ಲ ನಮ್ಮದೇ. ಸೊ ಅಲ್ಲಿ ಯಾವುದೇ ರೀತಿಯಾದ ಶುಲ್ಕವನ್ನು ಭರಿಸೋಷ್ಟು ಏನಿಲ್ಲ ಸರ್. ಕಣ್ಣಿನ ಆಪರೇಷನ್, ಮೂಗಿನ ಗಂಟ್ಲು, ಇನ್ನು ಏನೇ ಪ್ರಾಬ್ಲಮ್ ಇಲ್ಲ ಎಲ್ಲ ನಾವೆಲ್ಲ ಚಿಕಿತ್ಸೆ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಉಚಿತವಾಗಿ ಪರಿಹಾರ ಮತ್ತೆ ಚಿಕಿತ್ಸೆ ಕೊಡಿಸ್ತೀರಾ? ಇಲ್ಲಿ ಪ್ರಾಥಮಿಕ ಚಿಕಿತ್ಸೆ ಇಲ್ಲಿರುತ್ತೆ. ಹೆಚ್ಚಿಗೆ ಏನಾದರೂ ಅಲ್ಲಿಗೆ ಆಸ್ಪತ್ರೆಗೆ ಹೋಗ್ಲೇಬೇಕು ಅನ್ನೋದನ್ನ ಇವರೇ ಕುಟುಂಬನೇ ಕರ್ಕೊಂಡೋಗಿ ಅವರಿಗೆ ವಾಹನ, ಅದು ಯಾವುದೇ ಭತ್ಯೆ ಇರೋದಿಲ್ಲ. ಸಣ್ಣ ಪುಟ್ಟದ್ದಾದ್ರೆ ಇಲ್ಲೇನೆ ಬಗೆಹರಿಸ್ತಾರೆ. ಕಣ್ಣಿನ ಚಿಕಿತ್ಸೆ, ಆಪರೇಷನ್ ಮಾಡಲೇಬೇಕು ಅಥವಾ ಬೇರೆ ಬೇರೆ ಸಮಸ್ಯೆಗಳಿದ್ರೆ ಅದನ್ನು ಎಂಎಸ್ ರಾಮಯ್ಯ ಆಸ್ಪತ್ರೆ ಜಂಟಿಯಾಗಿ ಇವರೊಟ್ಟಿಗೆ ಅವರು ಸಹಕರಿಸಿದ್ದಾರೆ. ಅದೆಲ್ಲ ಅಲ್ಲಿಗೆ ಕರ್ಕೊಂಡೋಗಿ ಮಾಡ್ತಾರೆ. ಇದು ನಿಜವಾಗ್ಲೂ ಈ ಕಡೆ ನಡಿಬೇಕು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆಗಲಿ ಅಂತ ನಾನು ನಾಗರಾಜ್ ಅವರು ಈ ಥರ ಒಂದು ಅದ್ಭುತವಾದ ಕಾರ್ಯ ಮಾಡಿದ್ದಾರೆ. ಇವರಿಗೆ ನಾಗರಾಜ್ ಅವರು ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ. ಅವ್ರ ಕುಟುಂಬ ತುಂಬಾ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ದೈವಕ್ಕೆ ಇವರು ತುಂಬಾ ಒತ್ತು ಕೊಡ್ತಾರೆ ಅಂತ ಕುಟುಂಬ ಇವ್ರದ್ದು. ಇದು ಒಳ್ಳೆ ಕಾರ್ಯ. ಧನ್ಯವಾದಗಳು. ನಮ್ಮ ಸುಗಟೂರಿನ ಪರವಾಗಿ ನಮ್ಮ ವರದಪ್ಪ ಕುಟುಂಬವರಿಗೆ ಹೃದಯಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೇವೆ.
ನೀವೇ ಬಂದ್ಬಿಡಿ ಆಶಾ ಕಾರ್ಯಕರ್ತರು ಪ್ರಮುಖ ಎಲ್ಲದಕ್ಕೂ ಈ ಕಡೆ ಇಬ್ರು ಈ ಕಡೆ ಬಂದಿಬಿಡಿ ಇಲ್ಲಿ ಬನ್ನಿ. ಬಂಧುಗಳೇ, ನಮ್ಮ ಸುಗ್ಟೂರಿನಲ್ಲಿ ವರ್ಧಪ್ಪ ಮತ್ತು ಅವರ ಕುಟುಂಬ ಏನೋ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಮ್ಮ ಗ್ರಾಮೀಣ ಭಾಗದಲ್ಲಿ ಆರೋಗ್ಯದ ಸಮಸ್ಯೆಗಳು ಬಹಳಷ್ಟಿವೆ. ಇದು ಒಂದು ಸರ್ಕಾರಗಳು ಮಾಡುವಂಥ ಕೆಲಸವನ್ನು ನಮ್ಮ ವರ್ಧಪ್ಪ ಅವರ ಕುಟುಂಬ ಮಾಡ್ತಾ ಇದೆ. ಬಹಳ ಸಂತೋಷ. ಅನೇಕರಿಗೆ ಅನೇಕ ಕಾಯಿಲೆಗಳು ಒಳಗೆ ಇರ್ತವೆ ನಮ್ಮ ಗ್ರಾಮೀಣ ಭಾಗದಲ್ಲಿ. ಆ ಜನರಿಗೆ ಗೊತ್ತಾಗೋದಿಲ್ಲ ನನಗೇನಾಗಿದೆ ಅಂತ. ಆಮೇಲೆ ಆಸ್ಪತ್ರೆಗೆ ಹೋದಾಗ ಗೊತ್ತಾಗುತ್ತೆ ನನಗೇನೋ ಇಲ್ಲ TB ಆಗಿರ್ಬೋದು, ಇಲ್ಲ ಬೇರೆ ಬೇರೆ ಕಾಯಿಲೆಗಳಿರ್ಬೋದು ಅನ್ನೋದು ಗೊತ್ತಾಗುತ್ತೆ. ಆದ್ದರಿಂದ ಅದನ್ನು ಮೊದಲೇ ಗೊತ್ತಾದರೆ ಅದಕ್ಕೆ ಯಾವ ರೀತಿ ನಾವು ಚಿಕಿತ್ಸೆ ನೀಡ್ಬೋದು ಅನ್ನೋದನ್ನು ಮನಗಂಡು ನಮ್ಮ ನಾಗರಾಜ್ ಮತ್ತು ಎಲ್ಲ ಗೆಳೆಯರು ನಮ್ಮ ಈ ಒಂದು ಸುಗಟೂರಿನಲ್ಲಿ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು MS ರಾಮಯ್ಯ ಅವರು ಮೊದಲೇ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಬಹಳಷ್ಟು ಅವರ ಸಮಾಜ ಸೇವೆ ನಡೀತಾ ಇದೆ. ಆದರೆ ಈ ನಿಟ್ಟಿನಲ್ಲಿ ನಮ್ಮ ಸುಗಟೂರು ಗ್ರಾಮದಲ್ಲಿ ಬಂದು ಇವತ್ತು ಆರೋಗ್ಯ ತಪಾಸಣಾ ಶಿಬಿರ ನಡೆಸ್ತಾ ಇರೋದು ನಮ್ಮೆಲ್ಲರಿಗೂ ಸಹ ಬಹಳ ಒಳಿತಾಗಿದೆ. ಕೈವಾರ ನಾರಾಯಣ ತಾತಯ್ಯನವರು ಇವರ ಕುಟುಂಬಕ್ಕೆ ಆರೋಗ್ಯವನ್ನು ನೀಡಲಿ, ಇವರಿಗೆ ಇನ್ನಷ್ಟು ಇಂತಹ ಕಾರ್ಯಗಳನ್ನು ಮಾಡೋದಕ್ಕೆ ಶಕ್ತಿ ಕೊಡಲಿ ಅಂತೇಳಿ ನಾನೊಬ್ಬ ಕಲಾವಿದನಾಗಿ ಅವರಿಗೆ ಆಶಿಸ್ತೇನೆ. ನಮಸ್ಕಾರ. ಈ ಶಿಬಿರದ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್, ವಿವಿ ಬಾಬು, ಎಸ್ ಅಕ್ಷಯ್, ಲಕ್ಷ್ಮಣ್, ಸುಬ್ರಹ್ಮಣ್ಯ, ಬಸ್ ಸ್ಟ್ಯಾಂಡ್ ಶಾಮಣ್ಣ, ಚಲಪತಿ, ಲಕ್ಷ್ಮಿ, ಭಾರತಿ, ಡಾಕ್ಟರ್ ನಾಗರಾಜ್, ಮಹಂತ್, ವೆಂಕಟಸ್ವಾಮಿ, ಅಶ್ವಥ್ ನಾರಾಯಣ್, ಮಂಜುನಾಥ್, ವಕೀಲರಾದ ಮುರಳಿ, ಶ್ರೀನಿವಾಸಪುರ, SV ನಾರಾಯಣ್, ಕೃಷ್ಣಪ್ಪ, ಕೃಷ್ಣೇಗೌಡ, ಎಂ ಶ್ರೀನಿವಾಸ್, ನಾರಾಯಣ ಸ್ವಾಮಿ, ಶ್ರೀನಿವಾಸ್, ವಿವಿ ಬಾಬು, ಎಸ್ ಅಕ್ಷಯ್, ಲಕ್ಷ್ಮಣ್, ಸುಬ್ರಹ್ಮಣ್ಯ, ಚಲಪತಿ ಮತ್ತು ಸುಗಟೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿದ್ರು.